ಕುಮಾರಸ್ವಾಮಿ ಹೋದ ಕಡೆ ನನ್ನ ಕರ್ಮಭೂಮಿ ಅಂತಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಹೋದ ಕಡೆ ನನ್ನ ಕರ್ಮಭೂಮಿ ಅಂತ ಹೇಳ್ತಾರೆ. ಇನ್ನು ಮಂಡ್ಯ, ಚನ್ನಪಟ್ಟಣ ನನ್ನ ಕರ್ಮಭೂಮಿ ಅಂತ ಹೇಳ್ತಾರೆ. ಜಿಲ್ಲೆಯ ಇತಿಹಾಸದಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ನಾವು ಬೇರೆಯವರಿಗೆ ಅವಕಾಶವನ್ನ ನೀಡಿಲ್ಲ, ಬೇರೆ ಜಿಲ್ಲೆಯವರಿಗೆ ಭಾವನಾತ್ಮಕವಾಗಿ ಅವಕಾಶ ನೀಡಿಲ್ಲ. ರಾಮನಗರ ಪೂರ್ತಿ ತಿರಸ್ಕಾರ ಮಾಡ್ತಾರೋ ಅಥವಾ ಅರ್ಧಕ್ಕೆ ಬಿಟ್ಟು ಇಲ್ಲಿಗೆ ಬರ್ತಾರೋ ಗೊತ್ತಿಲ್ಲ, ಇಲ್ಲ ಕೊನೆ ಕ್ಷಣದಲ್ಲಿ ಯಾರನ್ನ ನಿಲ್ಲಿಸ್ತಾರೋ. ಇದು ಸಚಿವ ಎನ್ ಚಲುವರಾಯಸ್ವಾಮಿ ಪ್ರಶ್ನೆ. ಕರ್ಮಭೂಮಿ ನಂದೇ ಅಂತಾರೆ, ಮಧುಗಿರಿಗೆ ಹೋದ್ರು ಕರ್ಮಭೂಮಿ ಅಂತಾರೆ, ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಕರ್ಮಭೂಮಿ ಅಂತಾರೆ, ಕೋಲಾರಕ್ಕೆ ಹೋದ್ರೆ ಇನ್ನೊಂದು ಥರ ಹೇಳ್ತಾರೆ, ಮೈಸೂರಿಗೆ ಹೋದ್ರೆ ಮತ್ತೊಂದು ಹೇಳ್ತಾರೆ, ನಾನು ಹುಟ್ಟಿದೂರು ಹಾಸನ ಅಂತ ಹೇಳ್ತಾರೆ, ಅಲ್ಲಿಂದ ಬಂದರೆ ಮಂಡ್ಯ ನನಗೆ ಮೊದಲನೇದೇ ನನ್ನ ಇದು ಅಂತಾರೆ. ಹೀಗಾಗಿ ತುಮಕೂರಿಗೆ ಹೋದರೆ ಅದೊಂದು ಕರ್ಮಭೂಮಿ ಅಂತಾರೆ. ಅವರು ಇಡೀ ಈಗ ನಾವು ಸಹ ಅವ್ರನ್ನ ಇಡೀ ರಾಷ್ಟ್ರದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಆ ಕುಟುಂಬ ಒಬ್ಬ ರಾಷ್ಟ್ರ ನಾಯಕರ ಮಗ, ಮಾಜಿ ಪ್ರಧಾನಿ ಮಗ. ಈಗ ರಾಮನಗರ ಚನ್ನಪಟ್ಟಣದವರು ಮೊನ್ನೆಯಿಂದ ಇಲ್ಲಿ 3 ಸಲ ಮುಖ್ಯಮಂತ್ರಿ ಮಾಡಿದವು, ಲೋಕಸಭಾ ಸದಸ್ಯ ಗಳಿಸ್ತೋ, ನಮಗೆ ಮೋಸ ಮಾಡೋಗ್ತಾ ಇದ್ದೀರಾ ಅಂತ ಕೇಳಕ್ಕೆ ನಿಂತವ್ರೆ ಅಂತ. ಒಟ್ಟೆಲ್ಲ ಕೊಟ್ಟವ್ರನ್ನೇ ತಿರಸ್ಕರಿಸಿ ಬಂದರೆ ಹೆಂಗಪ್ಪ ಅಂತ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರದಿಂದ ಇಲ್ಲಿವರೆಗೆ ಬೇರೆ ಯಾರಿಗೂ ಇಲ್ಲಿವರೆಗೆ ಆ ಥರದ ಅವಕಾಶವನ್ನು ಈ ಜಿಲ್ಲೆ ಜನ ಭಾವನಾತ್ಮಕವಾಗಿ ಮಾಡಿಲ್ಲ. ಅವರು ರಾಮನಗರನ ಪೂರ್ತಿ ತಿರಸ್ಕಾರ ಮಾಡಿ ಬರ್ತಾರೋ, ಇಲ್ಲ ಅರ್ಧ ಅಲ್ಲಿ ಇಟ್ಕೊಂಡೇ ಬರ್ತಾರೋ, ಒಂದು ಕಾಲು ಅಲ್ಲಿ ಒಂದು ಕಾಲು ಇಲ್ಲಿ ಇಡ್ತಾರೋ, ಅಥವಾ ಇಲ್ಲಿ ಯಾರನ್ನ ಅಪ್ಪಿತಪ್ಪಿ ನಾಳೆ ಬೇರೆಯವ್ರನ್ನೇ ಕ್ಯಾಂಡಿಡೇಟನ್ನು ಘೋಷಣೆ ಮಾಡ್ತಾರೋ, ಜನ ತೀರ್ಮಾನ ಮಾಡಬೇಕೇ ವಿನಃ ನಾನು ಹಿಂಗೆ ಹೇಳಲಿಕ್ಕಾಗತ್ತೆ. ಈ ಥರದ್ದೆಲ್ಲ ಚರ್ಚೆ ಇದೆ ಅಂತ. ಏನಾಗುತ್ತೆ, ರಾಮನಗರದವ್ರು ಮಾತಾಡೋನಾಗ ಒಂದು ತಪ್ಪು ಮಾಡ್ತಾ ಇದ್ದಾರೆ ಅವರು ಜನತಾದಳದವರು, ನನಗೆ ಹಳೆ ಸ್ನೇಹಿತರು. ಇಲ್ಲಿ 3 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ, ಇದನ್ನು ಬಿಡಲ್ಲ ಯಾವತ್ತೂ. ನಾನು ಕೊನೆಗೆ ಲಾಸ್ಟ್ ದೇಹ ತ್ಯಜಿಸಿದ್ರು ಇಲ್ಲೇ ಅಂತ ಹೇಳಿದಂಥವ್ರು. ಆದರೆ ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಹೋಗ್ತಾವ್ರಲ್ಲ, ಅದಕ್ಕೆ ನಾನು ಉತ್ತರ ಹೇಳೋಕ್ಕಾಗುತ್ತೆ. ನನ್ನ ಹತ್ರ ಚರ್ಚೆ